35,800 ಅಂದ್ರೆ ನಾವೇನು ಹೇಳಿದ್ರೆ ಒಂದು ನಿಮಿಷ ಸರ್ 15,800 ಸರ್ ಒಂದು ನಿಮಿಷ ಸರ್ ನಮ್ಮ ಮಾತು ಕೇಳ್ತೀರಾ 30 kg 15-20 kg ಎಕ್ಸ್ಟ್ರಾ ಹೋಗ್ತೈತಲ್ಲ ಒಬ್ಬ ರೈತರದು ಎಲ್ಲಿಗೆ ಹೋಗ್ತೈತೆ ಅದು 35,800 ನೀವು ತೂಗಿ ಅಂತ ಹೇಳ್ತೀರಾ 35,800 ಆಗಲ್ಲ ತೂಗ ಯಾಕೆ ಆಗಲ್ಲ ಸರ್ ಇರೋದಷ್ಟೇ ಸರ್ ಸರ್ಕ್ಯುಲರ್ ಇರೋದೇ ನಿಮ್ಮ FIT ಸರ್ಕ್ಯುಲರ್ 35,800 ಅಂದ್ರೆ ಕಷ್ಟ ಆಗುತ್ತೆ ಅಲ್ಲ ನಿಮ್ಮ ಸರ್ಕ್ಯುಲರ್ ಇರೋದು 35,700 ಸರ್ 100 ಗ್ರಾಮ್ ಜಾಸ್ತಿ ಕೊಡ್ತಾ ಇದೀವಿ ನಾವು ನಿಮ್ಮ ಸರ್ಕ್ಯುಲರ್ ಇರೋದು ಕೊಡಿ ತೋರಿಸಿ ಓಪನ್ ಮಾಡಿ ಸರ್ ನಿಮ್ಮ ಸರ್ಕ್ಯುಲರ್ ಓಪನ್ ಮಾಡಿ ಯಾಕಾಗಲ್ಲ 36 ತೂಗ್ತೀವಿ 35,800 ಅಂದ್ರೆ ಆಗಲ್ಲ ಸರ್ ನೀವು 300 ಗ್ರಾಮ್ ಜಾಸ್ತಿ 100 ಗ್ರಾಮ್ ಜಾಸ್ತಿ ಕೊಡ್ತಾ ಇದೀವಿ ನಾವು ಹಂಗಾರೆ 35,800 ಅಂದ್ರೆ ಆಗಲ್ಲ 36 ತೂಗ್ತದೆ 30 ನೋಡಿ ಸರ್ ನಿಮ್ಮ ಸರ್ಕ್ಯುಲರ್ ಇರೋದು 35,700 ಇರೋದು ಇನ್ನೂ 100 ಗ್ರಾಮ್ ಜಾಸ್ತಿ ಕೊಡ್ತಾ ಇದೀವಿ ರೈತರು ನೀವು ಅದು ಬಿಟ್ಬಿಟ್ಟು 600 ಗ್ರಾಮ್ 700 ಗ್ರಾಮ್ ಅಲ್ಲ ಕನ್ನಡ ನೀವು ಅಂಗಡಿಯರ್ ತಂತ್ರಲ್ಲ ಆ ಲೆಕ್ಕ ತಾಂತಿರಲ್ಲ ನೀವು ಅಂಗಡಿಯರ್ ತಾಂತಿರಲ್ಲ ನೀವು ಗೌರ್ಮೆಂಟ್ದ ಇಲ್ಲ ನಿಮ್ದು ಪ್ರೈವೇಟ್ ಅಂಗಡಿನ ಇದು ಹೋಗ್ಲಿ ಅಲ್ಲೆಲ್ಲರೂ 1 ಲಕ್ಷ ಸಾಲ ಇಸ್ಕೊಂಡ್ಬಂದಿರ್ತಲ್ಲ 300 ಗ್ರಾಮ್ ಜಾಸ್ತಿ ಹಾಕಿ ಅಂತಾರಲ್ಲ ಹಂಗ ಹಾಕಿ ಅಂತಿರಲ್ಲ ನೀವು ಒಬ್ಬ ರೈತರಿಂದ 15 kg 16 kg ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗ್ಬೇಕು ಸರ್ ನಾವು ಎಲ್ಲಿಗೆ ಹೋಗ್ಬೇಕು ನಾವು ರೈತರು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಡ್ರೈವರ್ 25 kg ಯಾರು ಕೊಡ್ತಾರೆ ದುಡ್ಡ ಯಾರು ಕೊಡ್ತಾರೆ 25 kg ಕೊಬ್ಬರಿ ಕೊಡ್ತೀರಾ ಎಕ್ಸಸ್ ನಿಮಗೆ ಒಂದು 15 ಕ್ವಿಂಟಲ್ 25 kg ನಿಮಗೆ ಸಾಲ್ಟೇಜ್ ಬರುತ್ತಾ 36 ಮಾಡಪ್ಪ 36 ಆಗಲ್ಲ ಸರ್ 800 ಮಾಡಿ ಸರ್ 36 ಮಾಡಪ್ಪ ಆಗಲ್ಲ ಸರ್ ಮಾಡಲ್ಲ ನೀವು ಬರ್ಕೊಡಿ ನಾವು 36 ಅಂತ ಬರ್ಕೊಡಿ ಸರ್ಕ್ಯುಲರ್ ಬಂದೈತೆ ಫೋನ್ ಮಾಡ್ತೀನಿ 36 ತಗೋಪ 36 ಆಗಲ್ಲ ಹೇಳ್ತಾ ಇಲ್ಲ ಸರ್ ಎಲ್ಲೋದ ತೂಕ ಹಾಕ ಖಾಲಿ ಚೀಲವಲ್ಲೇ ತೆಗ್ದಿಕ್ಕಿ ಮನ್ಸಿಗೆ ಬಂದಾಗ ಮಾತಾಡ್ತಾರೆ ಮನ್ಸಿಗೆ ಬಂದಾಗ ಆಡ್ತಾರೆ ಹೆಂಗ್ರಿ ಯಾಕ್ರಿ 36 600 300 25 kg ಹೋಗ್ತೈತಲ್ಲ ನಮ್ಮ ಫೋನ್ ಮಾಡೋಕ್ಕಲ್ಲ ಸರ್ ಸರ್ಕ್ಯುಲರ್ ಕೊಡಿ ಸರ್ ಯಾಕೆ ಹೆಡ್ ಆಫೀಸಲ್ಲೇ ಕರೆಸಿ ಎಲ್ಲ ತಂದು ಯಾಕಂಗಿಲ್ಲ ನೀವೇ ಸರ್ ಚೀಲ ಇತ್ತು ನಿನ್ನೆ ಓಸತಿ ಚೀಲ ಇತ್ತು 900 ಗ್ರಾಮ್ ಎಲ್ಲ ಕಡೆ 36 ತೂಗ್ತಾರೆ ಚೀಲ ಇತ್ತು ಸರ್ ಚೀಲ ಇತ್ತು 300 ಗ್ರಾಮ್ ಎಕ್ಸ್ಟ್ರಾ ಕಾಣ್ತಾ ಇದೆ ಏನಕ್ಕೆ ಏನಕ್ಕೆ ಸರ್ ಹೇಳಿ ಸರ್ ಹೋಗಿ ನೀವು ಯಾರು ಮೇಘ ಕೊಡ್ಬೇಕಲ್ಲ ಎಲ್ಲಾಗುತ್ತೆ ಸರ್ ಎಲ್ಲಾಗುತ್ತೆ ಸರ್ 3 ದಿನ ಆಗುತ್ತೆ ಸರ್ ಏನಕ್ಕೆ ಸರ್ ಈಗ ಅನ್ಲೋಡ್ ಆಗುತ್ತೆ ಸರ್ ಈಗ ಲೋಡ್ ಆಗುತ್ತೆ ಏನಕ್ಕೆ ನಾವು ಖುಷಿ ಆಗಲ್ಲ ಒಂದು ವಾರ ಏನಕ್ಕೆ ಹೇಳಿ ಸರ್ ಹೇಳಿ ಸರ್ 36 ಏನಕ್ಕೆ ತಿಂತಾ ಇದ್ದೀರಿ ಹೇಳಿ ಸರ್ ನಿಮ್ಮ ಸರ್ಕ್ಯುಲರ್ ಐತೆ ಸರ್ ಸರ್ಕ್ಯುಲರ್ ಐತೆ ಸರ್ ಅಂತ ಸರ್ಕ್ಯುಲರ್ ಐತಾ ನಮ್ಮ ವೇಟ್ ಲಾಸ್ ಆಗುತ್ತೆ ಹೇಳಿ ಸರ್ ಸರ್ ಫೋನ್ ಮಾಡಿ ಹೇಳಿ ನಾವು ಒಳ್ಳೆ ಸರಿ ಆಯಿತು ಬೆಳಗ್ಗೆ ಬಂದರೆ ಅವರು ಅಲ್ಲಿ ನೋಡಿ ಇದ್ರಲ್ಲಿ ಹಂಗೆ ಸುಗಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹೇಳಿರಿ ಸರ್ ರೈತರುಗಳನ್ನ ಇವ್ರು ಮಾಡ್ಕೊಂತಿದ್ದೀರ ಅಂದರೆ ಎಲ್ಲವ ಕಟಾಬಟ್ಟಿ ಮಾಡಿದ್ರೆ ಸರ್ ರೈತರು 600 ಗ್ರಾಮ್ ತಗೊಂಡು ಹೋಗ್ತಾರೆ ಈಗ ನೀವು ಎಲ್ಲಿ ಹೋಗಿದ್ರೆ ಈಗ ತೂಕ ಕಳಿಸ್ತಾ ಇದ್ದಾರೆ 8 ಗಾಡಿ ಸ್ಟಾಪ್ ಮಾಡೋದಕ್ಕಿಂತ ಸಾಕಲ್ಲ 300 ಜಾಸ್ತಿ 50 ಕೋಟಿ ದುಡ್ಡು ಆಯ್ತು ರೈತರು ದುಡ್ಡು ಮನ್ಸ ಇಚ್ಛೆ ಮಾಡ್ತಿದ್ದಾರೆ ರೈತರುಗಳು ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಕೇಳಲ್ಲ ಹೇಳಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ 2 ವರ್ಷ ಕಷ್ಟಿತ್ತು ನಾವು ಕಪ್ಪಿ ಮಾಡಿರೋದು 25 kg ಯಾರು ನೆನ್ನೆ ನಾನು ಮೊನ್ನೆ ಸುತ್ತಿದ್ದೀನಿ ಮೊನ್ನೆ 6 kg 6 kg ಎಕ್ಸ್ಟ್ರಾ ಹೋಯ್ತು ಯಾರು ಕೊಟ್ಟರು ಯಾರು ಕೊಡಲ್ಲ ನೀವು ಯಾರು ಕೊಡಲ್ಲ ನಿಮ್ಮ ಪಾಡಿ ನೀವು ಕೊಡ್ತೀರ ತೂಕ ಮಾಡಿ ಕಳಿಸ್ತಾ ಇರ್ತೀರ ಅಷ್ಟೇ 6 kg ಹೋಗೋದೇ ಅವ್ರದ್ದು ರೈತರಿಗೆ ಹೋಗ್ತಾ ಇರೋದು ಇಲ್ಲಿ ಇನ್ಯಾರ್ದು ಹೋಗ್ತಾ ಇಲ್ಲ ಇಲ್ಲಿ ತಗೊಂಬರೋಣ ನಿಮ್ದೇ ಗೊತ್ತಾಗುತ್ತೆ ನಿಮ್ದೇ ತಗೊಂಬಂದ್ಬಿಟ್ಟು 20 kg 30 kg ಲಾಸ್ಟ್ ಕೊಡ್ರಿ ಗೊತ್ತಾಗುತ್ತೆ ನೀವು ಹೇಳ್ತೀರ ಹಂಗಾರೆ ಕೊಟ್ಟಾಗ ಗೊತ್ತಾಗುತ್ತೆ ಎಲ್ಲರಿಗೂ ನಾವು ಮಾಡ್ತಾ ಇರೋ ಅಧಿಕಾರಿಗಳು ಮಾಡ್ಬಿಡ್ರಿ ನಿಮ್ದೇನೈತೆ ಮಾಡ್ತಾ ಇರೋ ಒಪ್ಕೊಂತ ನಾವೇ 100 ಗ್ರಾಮ್ ಜಾಸ್ತಿ ಕೊಡ್ತಾ ಇದ್ದೀವಿ ಇನ್ನೇನು ಬೇಕು 100 ಗ್ರಾಮ್ಗಿಂತ ಜಾಸ್ತಿ ಇನ್ನೇನು ಬೇಕು ವೇಟ್ ಲಾಸಿಗೆ 100 ಗ್ರಾಮ್ ಆಗುತ್ತೆ ಆದರೆ ಎಷ್ಟಾಗುತ್ತೆ ವೇಟ್ ಲಾಸ್ ಹೆಂಗಾಗುತ್ತೆ ಸರ್ ಒಣಗಿರೋ ಕೊಡ್ರಿ
ಅದಕ್ಕೂ ಇರಬೇಕು ಒಂದು ಸ್ವಲ್ಪ 300 ಗ್ರಾಮ್ ಜಾಸ್ತಿ 400 ಗ್ರಾಮ್ ಜಾಸ್ತಿ ತಗೊಂಡ್ರೆ 300 ಗ್ರಾಮ್ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಅದೇ ಸರ್ 36 ಅಂದ್ರೆ 300 ಗ್ರಾಮ್ ಹೋಗ್ತದೆ ಸರ್, ಎಲ್ಲಿಗೆ ಹೋಗ್ತೈತೆ? ವೆಯ್ಟ್ ಲಾಸ್ ಆಗಲ್ಲ ಸರ್, ಅಷ್ಟೊಂದು 100 ಗ್ರಾಮ್ ಆಗುತ್ತೆ. ಇಟ್ಕೊಳೋಣ ಫೇಸ್ಬುಕ್ ಲೈವ್